ನಮಸ್ತೆ, ನಾನು ಆದಿತ್ಯ ಫ್ರಮ್ ಅಪರ್ಣ ಸ್ಟೀಲ್ ಇಂಡಸ್ಟ್ರೀಸ್. ಇವರು ಶ್ಯಾಮ್ ಸುಂದರ್ ಭಟ್ಯರ್ಕ. ಇವರು ನಮ್ಮ ಅಸ್ತ್ರ ಜಂಬೋವ ಪ್ರಥಮ ಕಸ್ಟಮರ್ ಆಗಿದ್ದಾರೆ. ಬನ್ನಿ ಇವರೊಂದಿಗೆ ಇವರ ಅನುಭವವನ್ನು ತಿಳಿಯೋಣ. ನಮಸ್ತೆ. ಇದು ನೀವು ಯಾವುದೆಲ್ಲ ಇದು ಹುಡಿ ಆಗಿದೆ ಇದರಲ್ಲಿ? ನಾವು ಇದರಲ್ಲಿ ತೆಂಗಿನ ಮಾಡಲ್ಲ ಗಡಿ, ತೆಂಗಿನ ಮಾಡೋದು, ಆಮೇಲೆ ಪಾಮಿನ ಗಡಿ, ಅಡಿಕೆ ಸಿಪ್ಪೆ, ಆಮೇಲೆ ಕೊತ್ತಂಬರಿ ಗಿಡ, ಸೋಗೆ ಹಾಳು ಎಲ್ಲವನ್ನು ಹುಡಿ ಮಾಡಿ, ಅಡಿಕೆ ಸಿಪ್ಪೆ ಮತ್ತು ತೆಂಗಿನ ಸಿಪ್ಪೆ, ಗೆರಟೆ ಇರೋ ತೆಂಗಿನ ಸಿಪ್ಪೆ ಎಲ್ಲವನ್ನು ಹಾಕಿ ಹುಡಿ ಮಾಡಿದ ಇದು ಒಂದು ತ್ಯಾಜ್ಯ. ನಮ್ಮ ವೀಕ್ಷಕರಿಗೆ ಇದರ ಉಪಯೋಗಗಳನ್ನು ತಿಳಿಸುವಿರಾ? ನಮಗೆ ತೋಟಕ್ಕೆ ನಾವು ರಾಸಾಯನಿಕ ಗೊಬ್ಬರ ಹಾಕಿ ತುಂಬ ತೋಟ ತುಂಬ ಹಾಳಾಗ್ತಾ ಉಂಟು, ಅದನ್ನು ಕೆಲವು ರೋಗ ಕಂಡು ಬರ್ತಾ ಉಂಟು, ಅಡಿಕೆ ಮರ ಸಾಯ್ತಾ ಉಂಟು. ಇದರಲ್ಲಿ ನಮಗೆ ಏನಂದರೆ ಕೃಷಿ ತ್ಯಾಜ್ಯ ಅದೇ ತೋಟಕ್ಕೆ ಅದೇ ಗಿಡಗಳಿಗೆ ಒಳ್ಳೆಯದು, ಮರಗಳಿಗೆ ಆ ರೀತಿ ಮಾಡಿದ ಇದು ಕೃಷಿ ತ್ಯಾಜ್ಯ. ಇದೀಗ ಇವತ್ತು ಮಾಡಿದಂಥ ತ್ಯಾಜ್ಯಗಳು ಉತ್ತಮವಾಗಿ ಹುಡಿಯಾಗಿದೆ. ಇದು ಬೇಗ ಕಂಪೋಸ್ಟ್ ಆಗಿ ಮರಗಳಿಗೆ ಫಸಲಿಗೆ ಒಳ್ಳೆಯದು, ಮರಕ್ಕೂ ಒಳ್ಳೆಯದು. ಈಗ ನಾವು ಇದೊಂದು 15 ದಿನ ಕಳೆದ ನಂತರ ಹೇಗೆ ಬರ್ಬೋದು ಅಂತ ನೋಡ್ಲಿಕ್ಕೆ ಆಗ್ತದೆ? 15 ಹಿಂದೆ ಮಾಡಿದ ನಮ್ಮ ಕಂಪೋಸ್ಟ್ ಮಾಡಿಕೆ ಅಂತ ಇಟ್ಟದ್ದು ಅಲ್ಲೇ ಉಂಟು. ಕಂಪೋಸ್ಟ್ ಮಾಡಲಿಲ್ಲ, ಹಾಗೆ ರಾಶಿಯಾಗಿ ಉಂಟು, ಒಳ್ಳೆ ಕಂಪೋಸ್ಟ್ ಆಗಿದೆ, ಎಂತ ಹಾಕಲಿಲ್ಲ, ಒಳ್ಳೆ ಗೊಬ್ಬರ ಉಂಟದೀಗ. ನೋಡಿ ನೋಡುವ, ಇದು ಮೊನ್ನೆ 15 ದಿವಸ ಹಿಂದೆ ಮಾಡಿದಂಥ ತ್ಯಾಜ್ಯಗಳು ಹುಡಿ ಮಾಡಿದಂಥ ವ್ಯವಸ್ಥೆಗಳು ಎಷ್ಟು ಕಂಪೋಸ್ಟ್ ಆಗಿದೆ ನೋಡಿ. 15 ದಿವಸ ಎಂತ ಹಾಕಲಿಲ್ಲ ಇದಕ್ಕೆ. ಟ್ರೈಕೋಡರ್ಮ ಅಥವಾ ಸಗಣಿ ನೀರು ಹಾಕಿ ಭಾರಿ ಇನ್ನೂ ಚೆನ್ನಾಗಿ ಬರ್ಬೋದು. ಇದು ಉತ್ತಮ ಗೊಬ್ಬರ. ಈಗ ಇದು 15 ದಿನದ ಮೊದಲು ಮಾಡಿದ ತ್ಯಾಜ್ಯದ ಹುಡಿ. ಇದಕ್ಕೆ ಎಂಥದ್ದು ಹಾಕಲಿಲ್ಲ, ರಾಸಾಯನಿಕ ಎಂಥದ್ದು ಮಿಕ್ಸ್ ಮಾಡಲಿಲ್ಲ, ಹಾಗೆ ಮಾಡಿದಂಥದ್ದು ಒಳ್ಳೆ ಕಂಪೋಸ್ಟ್ ಆಗಿದೆ. ರಾಸಾಯನಿಕ ಗೊಬ್ಬರವನ್ನು ತೋಟಕ್ಕೆ ಆದಷ್ಟು ಕಡಿಮೆ ಮಾಡಿ ಸಾವಯವ ಗೊಬ್ಬರವನ್ನು ಹೆಚ್ಚು ಹಾಕುವಂಥ ನಮ್ಮ ಯೋಜನೆ. ರೈತರಿಗೂ ಪ್ರಯೋಜನ, ಮರಗಳಿಗೂ ಪ್ರಯೋಜನ, ಫಸಲಿಗೂ ಒಳ್ಳೆಯದು. ಮತ್ತೆ ಈಗ ನಮ್ಮ ತೋಟದಲ್ಲಿ ಅಲ್ಲಿ ಇಲ್ಲಿ ಬಿದ್ದಂತ ಕಸಗಳು ಸಹ ಕ್ಲೀನ್ ಅಲ್ಲಿ ಇರ್ತದೆ, ರೋಗಗಳು ಆಟೋಮೆಟಿಕಲಿ ಕಡಿಮೆ ಆಗ್ತದೆ ತೋಟಕ್ಕೆ. ಆಮೇಲೆ ನಮಗೆ ಇದು ಸಾವಯವ ಅದನ್ನು ತಲೆಬಿಸಿ ಅಂತ ಇಲ್ಲ, ಮತ್ತೆ ಎರೆಹುಳು ಇಂಥದ್ರಲ್ಲಿ ಜಾಸ್ತಿ ಆಗ್ತದೆ. ಈಗ ಈ ಅಸ್ತ್ರ ಉಡ್ಚಿಬ್ಬರಲ್ಲಿ ನಮ್ಮ ಈ ತೆಂಗಿನ ಮಡಲು, ಸೋಗೆ ಮಡಲು ಎಲ್ಲ ಇಡೀ ಹಾಕ್ಬಹುದು? ಇಡೀ ಆಗ್ತದೆ. ಅಂದ್ರೆ ಈಗ ಅದರ ಹೆಡೆ ಅಂತ ಹೇಳ್ತೇವೆ ನಾವು, ಅದು ಸಮೇತ ಹೋಗ್ತದೆ, ಇಡೀ ಹೋಗಿ ಹುಡಿಯಾಗಿ ಬರ್ತದೆ. ಅಷ್ಟು ಚಿಕ್ಕ ಚಿಕ್ಕ ಹುಡಿ. ಮತ್ತೆ ಈ ಮಡಲೆಲ್ಲ ಹಾಕಿದ ಹಾಗೆ ಬರ್ತದೆ ಅಥವಾ ಅದು ಕೂಡ ಹುಡಿಯಾಗಿ ಬರ್ತದೆ. ಎಂತ ಹಾಕಿದ್ದು ಹುಡಿಯಾಗಿ ಬರ್ತದೆ. ಸಾಮಾನ್ಯ 1.5-2 ಇಂಚಿನ ಗೆಲ್ಲುಗಳು, ಗೇರು ಮರಗಳು, ಆಮೇಲೆ ಕೊಕ್ಕದ ಗ್ರೀನಿಂಗ್ ಗೆಲ್ಲುಗಳು, ಇತರ ಎಲ್ಲ ಗೆಲ್ಲುಗಳು ಹುಡಿಯಾಗುತ್ತದೆ. ಮತ್ತೆ ಈಗ ಈ ಉಡ್ಚಿಬ್ಬರಲ್ಲಿ ನಾವು ಈ ಎಂತ ಅಗ್ರಿಕಲ್ಚರ್ ವೇಸ್ಟ್ ಗಳನ್ನು ಹಾಕುವಾಗ ನಮಗೆ ಇದರಲ್ಲಿ ಹಸಿ ಒಣ ಅಂತ ಬೇರೆ ಬೇರೆ ಏನಾದ್ರು ಮಾಡ್ಬೇಕಾ ಅಥವಾ ಎಲ್ಲ ಕೂಡ ಇದಾಗ್ತದೆ? ಎಲ್ಲ ಹುಡಿ ಆಗ್ತದೆ, ಯಾವ ಸಮಸ್ಯೆ ಬರೋದಿಲ್ಲ. ಇಲ್ಲಿ ಜಾಮ್ ಆಗೋದಿಲ್ಲ. ಈಗ ಸೋಗೆ ಮಾಡೋದ್ರಲ್ಲಿ ಕೆಲವೆಲ್ಲ ಜಾಮ್ ಆಗ್ತದೆ, ಇದರಲ್ಲಿ ಏನು ಜಾಮ್ ಆಗೋದಿಲ್ಲ, ಹಾಕಿದ್ರೆ ಹೋಗಿ ಆಯ್ತು. ಮತ್ತೆ ಈ ಯಂತ್ರದಲ್ಲಿ ಈಗ ನಾವು ಮಡಲು, ಉದ್ದ ಮಡಲನ್ನು ಹಾಕುವಾಗ ಸುಂದಿಕೊಳ್ಳುವಂಥದ್ದು ಸಮಸ್ಯೆ ಇಲ್ಲ. ಉದ್ದ ಮಡಲು ಹಾಕಿದ್ರೆ ಹೋಗಿ ಆಯ್ತದೆ. ನೀವು ಹಾಕಲಿಕ್ಕೂ ಸುಲಭ, ಏನು ಸುಂದಿಗಳು ಪ್ರಶ್ನೆ ಇದರಲ್ಲಿ ಇಲ್ಲ. ಮೂಮೆಂಟೇ ಇರಲಿಲ್ಲ, ಸುಂದಿಗಳ ಮೂಮೆಂಟೇ ಇಲ್ಲ. ಸರ್, ಈಗ ಇದರಲ್ಲಿ ಬಂದಂತ ಔಟ್ಪುಟ್ ನಮ್ಮ ಈ ಸಾವಯವ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ತುಂಬಾ ಉತ್ತಮವಾಗಿದೆಯಾ? ಸಾವಯವ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಬೋದು, ರಾಸಾಯನಿಕ ಗೊಬ್ಬರ ಹಾಕೋ ಅಗತ್ಯವೇ ಇಲ್ಲ. ಯಾಕಂದರೆ ಅಷ್ಟು ಕಂಪೋಸ್ಟ್ ಆಗಿ ಬರ್ತದೆ, ಹುಡಿ ಆದ್ದು ಬೇಗ ಕಂಪೋಸ್ಟ್ ಆಗ್ತದೆ. ಈಗ ಇದರಲ್ಲಿ ಈಗ ನಾವು ಸೋಗೆ ಅಥವಾ ಈ ಪಾಮ್ ಗರಿ ಅಂತ ಹೇಳ್ತೇವಲ್ಲ, ಅದನ್ನೆಲ್ಲ ಹಾಕುವಾಗ ಈಗ ಈ ಯಂತ್ರದಲ್ಲಿ ಯಾವ ನಮ್ಮನ್ನು ಲೋಡ್ ಕೊಟ್ಟರು ಜಾಮ್ ಆಗ್ತದೆ? ಜಾಮ್ ಆಗೋದು ವಿಷಯವೇ ಇಲ್ಲ. ಕೂಡಲೇ ಬಂದು ಹೊರ ಬಂದಾಯಿತು, ಹಸಿ ಆದಷ್ಟು ಮತ್ತು ಒಳ್ಳೆಯದು. ಮತ್ತೆ ಈ ನಾವು ಈಗ ಸಾಧಾರಣವಾಗಿ ಈಗ ನಮ್ಮ ಮನೆ ಅಂಗಳಗಳಲ್ಲಿ ನಾವು ಒಂದು 4-5 ತಿಂಗಳಿಂದ ಈ ತೆಂಗಿನಕಾಯಿ ಸಿಪ್ಪೆಗಳು ಅಥವಾ ಈ ದಾರಿಯಲ್ಲಿ ಬಿದ್ದಂತ ಮಡಲನ್ನೆಲ್ಲ ಇಟ್ಟಿರ್ತೇವೆ, ಸೋಗೆ ಇತ್ಯಾದಿಯನ್ನು ಇಟ್ಟಿರ್ತೇವೆ. ಅದೆಲ್ಲ ಹೇಗೆ ಬರ್ತದೆ? ಈಗ ಯಾವ ಸಮಸ್ಯೆ ಎಲ್ಲಿ ಬರ್ತದೆ, ಜಾಮೂನ್ ವಿಷಯ ಇದರಲ್ಲಿ ಇಲ್ಲ. ಆ ರೀತಿ ಹುಡಿಯಾಗಿ ಬರ್ತದೆ, ಯಾಕಂದ್ರೆ ಅದರ ಸೆಟ್ಟಿಂಗ್ ಹಾಗೆ ಮಾಡಿ ಕೊಟ್ಟಿದ್ದಾರೆ. ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ ನಾವು ನಮ್ಮ ತೋಟದಲ್ಲಿ ಈಗ ಸಾಧಾರಣವಾಗಿ ಮಂಗನ ಉಪದ್ರದಿಂದ ಮಂಗ ಎಳ್ದಾಕಿದಂತ ಹಸಿ ಸಿಯಾಳ ಅಂಥದ್ದೆಲ್ಲ ಇರ್ತದೆ, ಅಂಥದ್ದನ್ನೆಲ್ಲ ನೀವು ಹಾಕಿದ್ದೀರಾ? ಇದನ್ನು ನಾನು ಹಾಕಿದ ಒಂದು ಕಟ್ ಮಾಡಿದ್ರೆ ಆಯ್ತು. ಹೇಗೆ ಬರ್ತದೆ ಅದು? ಫುಲ್ ಹುಡಿಯೇ, ಇದೆಲ್ಲ ಹಾಕಿದ್ರೆ ಹುಡಿಯೇ, ಪೀಸಿಸಿ ಬರೋ ಪ್ರಶ್ನೆ ಇಲ್ಲ. ಎಳ್ತು ಸಿಯಾಳಾಗಲಿ, ಮಂಗ ಎಳ್ದಾಗಲಿ ಸಿಯಾಳಾಗಲಿ, ಅಥವಾ ರೋಗದಲ್ಲಿ ಬಿದ್ದದ್ದಾಗಲಿ ನಡುವನ್ನು ಕಟ್ ಮಾಡೋದು ಹಾಕೋದು. ಯಾಕಂದ್ರೆ ಅದಕ್ಕೆ ಅವು ಇನ್ಪುಟ್ಟಲ್ಲಿ ಹೋಗಬೇಕು, ಅದು ಕ್ಲೀನ್ ಹುಡಿಯಾಗಿ ಬರ್ತದೆ, ಸಮಸ್ಯೆ ಏನಿಲ್ಲ. ಸರ್, ಈಗ ಇದರಲ್ಲಿ ಈಗ ನಮ್ಮ ಹಾಕುವಾಗ ನಮಗೆ ಈಗ ಕೈಗೆ ಎಂತಾದ್ರೂ ಸಮಸ್ಯೆಗಳಂತ? ಏನಿಲ್ಲ, ಹತ್ತಿರ ಹಾಕಿ ಎಂಥ ಸಮಸ್ಯೆ ಇಲ್ಲ, ಯಾವುದು ಎದುರಿಗೆ ರಟ್ಟುವ ವಿಷಯ ಇಲ್ಲ. ರಟ್ಟುವ ವಿಷಯ ಇಲ್ಲ. ಈಗ ಹಾಕುವ ಜಾಗದಲ್ಲಿ ನಮಗೆ ಎಂತಾದ್ರೂ ರಿಟರ್ನ್ ಬರ್ತದೆ? ರಿಟರ್ನ್ ಬರುವುದೇ ಇಲ್ಲ, ಅಪಾಯ ಇಲ್ಲವೇ ಇಲ್ಲ. ಆ ರೀತಿಯ ವ್ಯವಸ್ಥೆ ಉಂಟು.